ವಿಜೃಂಭಣೆಯಿಂದ ನಡೆದ 55ನೇ ಪ್ರಥಮ ಏಕಾದಶಿ ರುಕ್ಮಿಣಿ ಪಾಂಡುರಂಗ ದಿಂಡಿ ಮಹೋತ್ಸವ. ಗಮನ ಸೆಳೆದ ಸಾಂಸ್ಕೃತಿಕ ಕಲಾತಂಡಗಳು. ಹಾಸನ ನಗರದ ಹಳೆ ಅಂಚೆ ಕಚೇರಿ ರಸ್ತೆ, ಸಿಟಿ ಬಸ್ ನಿಲ್ದಾಣದ ಹಿಂಭಾಗ ಭಾವಸಾರ ಕ್ಷತ್ರಿಯ ಮಂಡಳಿಯ ಶ್ರೀ ರುಕ್ಮಿಣಿ ಪಾಂಡುರಂಗಸ್ವಾಮಿ ದೇವಸ್ಥಾನ, ಭಾವಸಾರ ಕ್ಷತ್ರಿಯ ಮಂಡಳಿ ಮತ್ತು ಜೈಮಾತಾ ಮಹಿಳಾ ಮಂಡಳಿ ಇವರ ಸಂಯುಕ್ತಾಶ್ರಯದಲ್ಲಿ ಶನಿವಾರದಂದು ವೈಭವದ 55ನೇ ವರ್ಷದ ಪ್ರಥಮ ಏಕಾದಶಿ ದಿಂಡಿ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಮಾಜಿ ಶಾಸಕ ಪ್ರೀತಂ ಜೆ ಗೌಡ ಇತರರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಥಮ ಏಕಾದಶಿ ದಿಂಡಿ ಮಹೋತ್ಸವವು ಶನಿವಾರದಂದು ಬೆಳಿಗ್ಗೆ ಜರುಗಿತು. ಮುಂಜಾನೆ ಶ್ರೀ ರುಕ್ಮಿಣಿ ಪಾಂಡುರಂಗ ಸ್ವಾಮಿ ಅವರಿಗೆ ಅಭಿಷೇಕ, ಕಾಕಡ ಆರತಿಯಿಂದ ಆರಂಭವಾಗಿ ಶ್ರೀ ಪಾಂಡುರಂಗ ಸ್ವಾಮಿಯವರ ಉತ್ಸವ ಬೆಳ್ಳಿ ರಥದಲ್ಲಿ ಪಂಡರಿ ಸಂಪ್ರದಾಯದಂತೆ ಚಾಲನೆ ದೊರಕಿತು. ನಗರದ ಪ್ರಮುಖ ರಾಜಬೀದಿಯಲ್ಲಿ ವೈಭವದ ಉತ್ಸವವು ಸಾಗಿತು. ಇದೇ ವೇಳೆ ಆಕರ್ಷಣೆಯಾಗಿ ಸ್ಯಾಕ್ಸೋಫೋನ್, ಭಜನೆ, ಮಹಿಳೆಯರಿಂದ ದೇವರ ನಾಮ ಹಾಡಿಗೆ ಕುಣಿತ ಸೇರಿದಂತೆ ಇನ್ನೂ ಹಲವಾರು ಕಲಾತಂಡಗಳು ಪಾಲ್ಗೊಂಡಿದ್ದವು. ಇನ್ನು 9 ದಿನದ ಉತ್ಸವದ ಕೊನೆಯ ದಿವಸದಂದು ಭಾನುವಾರದಂದು ಮಧ್ಯಾಹ್ನ 12 ಗಂಟೆಗೆ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವಿರುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ರುಕ್ಮಿಣಿ ಪಾಂಡುರಂಗ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ಮನವಿ ಮಾಡಿದ್ದಾರೆ. ಜೈಮಾತಾ ಮಹಿಳಾ ಮಂಡಳಿಯ ಉಪಾಧ್ಯಕ್ಷೆ ಟಿಎಸ್ ಭವಾನಿ ಮಾಧ್ಯಮದೊಂದಿಗೆ ಮಾತನಾಡಿ, ಭಾವಸಾರ ಕ್ಷತ್ರಿಯ ಮಂಡಳಿ ಹಾಗೂ ಹಾಸನದ ಪಾಂಡುರಂಗ ದೇವಸ್ಥಾನ ಮತ್ತು ಜೈಮಾತಾ ಮಹಿಳಾ ಮಂಡಳಿ ವತಿಯಿಂದ ಜಿಲ್ಲೆಯ ಜನತೆಗೆ 55ನೇ ವರ್ಷದ ಆಷಾಢ ಮಾಸದ ದಿಂಡಿ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೇವೆ. ಆಷಾಢ ಮಾಸವು ಪಾಂಡುರಂಗನ ಸೇವೆಗೆ ಉತ್ತಮ ಕಾಲವಾಗಿದೆ ಎಂದರು. ಭಾವಸಾರ ಕ್ಷತ್ರಿಯರು ಪ್ರತಿ ವರ್ಷ ಚಪ್ಪಳಿಯನ್ನು ಹಾಕದೆ ಪಂಡರಿಪುರಕ್ಕೆ ತೆರಳಿ ಭಕ್ತಿ ಸಲ್ಲಿಸುತ್ತಾರೆ. ಉತ್ಸವದ ವೇಳೆ ಮಳೆ ಬಂದರೂ ಸಹ ಯಾವ ಉತ್ಸಾಹ ಕಡಿಮೆ ಆಗದಂತೆ ಪಾಲ್ಗೊಂಡು ವಿಜೃಂಭಣೆಯಿಂದ ಮಹೋತ್ಸವ ಜರುಗಿದೆ ಎಂದರು. ಭಾನುವಾರದಂದು ಪಾಂಡುರಂಗ ದೇವಸ್ಥಾನದಲ್ಲಿ ಬೆಳಗ್ಗೆ 8:30ರಿಂದ ಕಲ್ಯಾಣೋತ್ಸವ ನಡೆದು ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ಹಾಗೂ ಅನ್ನಸಂತರ್ಪಣೆಗೆ ಕಾರ್ಯಕ್ರಮ ಜರುಗಲಿದೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಹಾಸನ ನಗರದ ಶ್ರೀ ವಿಠಲ ರುಕುಮಾಯಿ ಮಂದಿರ ಭಾವಸಾರ ಕ್ಷತ್ರಿಯ ಮಂಡಳಿಯ ವತಿಯಿಂದ ಆಷಾಢ ಮಾಸದ ಪ್ರಥಮ ಏಕಾದಶಿಯ ಶುಭಾಕಾಂಕ್ಷೆಗಳು. ಆಷಾಢ ಮಾಸ ಭಾವಸಾರ ಕ್ಷತ್ರಿಯರಿಗೆ ವಿಶೇಷವಾದ ಮಾಸ. ಭಗವಂತನ ನಾಮಸ್ಮರಣೆಯಲ್ಲಿ ಈ ಶಯನಿ ಏಕಾದಶಿ ಆ ಮಹಾವಿಷ್ಣು ಶಯನ ನಿದ್ರೆಗೆ ಅಂದರೆ 4 ಚಾತುರ್ಮಾಸಗಳ ಕಾಲ ಯೋಗನಿದ್ರೆಗೆ ಜಾರುವಂತಹ ಸಮಯ ಎಂದರೆ ಭಕ್ತಿಯನ್ನು ನಾವು ಮೆರೆಯುವಂತಹ ಸಮಯ ಇದು. 55 ವರ್ಷಗಳಿಂದ ಈ ಪ್ರಥಮ ಏಕಾದಶಿ ಉತ್ಸವ ಭಾವಸಾರ ಕ್ಷತ್ರಿಯ ಮಂಡಳಿಯು ನಡೆಸಿಕೊಂಡು ಬರ್ತಾ ಇದೆ. ಈ ವರ್ಷವೂ ಸಹ ಕರ್ನಾಟಕದ ಅನೇಕ ಕಲಾ ಪ್ರಕಾರಗಳ ತಂಡದೊಂದಿಗೆ ಈ ಉತ್ಸವ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಅನೇಕ ತಂಡಗಳು, ಬೇರೆ ಬೇರೆ ಊರುಗಳಿಂದ ಬಂದಂತಹ ಸದ್ಭಕ್ತರು, ಭಾವಸಾರ ಕ್ಷತ್ರಿಯ ಮಂಡಳಿಯ ವಾರ್ಕರಿಯರು, ಜೈಮಾತಾ ಮಹಿಳಾ ಮಂಡಳಿಯ ನಮ್ಮ ಮಹಿಳೆಯರು ನಾಮ ಸಂಕೀರ್ತನೆಗಳನ್ನು ಹಾಡುತ್ತಾ ತುಕಾರಾಮ ಬರೆದಂತಹ ಅಭಂಗಗಳನ್ನು ನಾಮಸ್ಮರಣೆಯಲ್ಲಿ ತೊಡಗಿಕೊಂಡು ಪಾಂಡುರಂಗನನ್ನು ಧ್ಯಾನಿಸುತ್ತಾ ಈ ದಿವ್ಯ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಭಾವಸಾರ ಕ್ಷತ್ರಿಯ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಚಿರಂತ್ ಭೈರಾಟೆ, ಉಪಾಧ್ಯಕ್ಷರಾದ ಶ್ರೀ ನಿರ್ವಾಣಿ ರಾವ್ ಹಾಗೂ ಜಯಮಾತೆ ಮಹಿಳಾ ಮಂಡಳಿಯ ಅಧ್ಯಕ್ಷೆ ಸುನೀತಾ ಕಲೋಸೆ ಹಾಗೂ ಕಾರ್ಯದರ್ಶಿ ಶ್ವೇತಾ ಘನಾತೆ ಇವರೆಲ್ಲರ ವತಿಯಿಂದ ಹಾಸನ ನಗರದ ಎಲ್ಲರಿಗೂ ಪ್ರಥಮ ಏಕಾದಶಿಯ ಶುಭಾಕಾಂಕ್ಷೆಗಳನ್ನು ತಿಳಿಸುತ್ತಾ ಬನ್ನಿ ನಡೆಯುತ್ತಿರುವಂತಹ ಈ ದಿವ್ಯ ರಥೋತ್ಸವವನ್ನು ನೋಡಿ ಪಾಂಡುರಂಗನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದ.